ಈಶ್ವರ ನನಗೆ ಅಕ್ಕನ ಮಗ ಆಗಿ ಅವನು ಇದು ಡಣೆಕಳ್ಳಿ ಕೊಪ್ಪಲು. ನಮ್ಮ ತಂದೆ ಹೆಸರು ರವಿಕುಮಾರ್, ತಾಯಿ ಹೆಸರು ಕಾಂತಮಣಿ. ನಾವು ಇವರ ಈಶ್ವರ ಮಾವ. ಅದರಲ್ಲಿ ಇವನು 10th ಸ್ಟ್ಯಾಂಡರ್ಡಲ್ಲಿ 95% ಚೆನ್ನಾಗಿ ಓದಿ ಪಾಸಾಗಿದ್ದು, ಇವಾಗ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಇಯರ್ PUCಲಿ ಸೈನ್ಸ್ ತಗೊಂಡು ಓದ್ತಾ ಇದ್ದ. ಅದರಲ್ಲಿ ಇವಾಗ ಅವನಿಗೆ ಏನೋ ಸ್ವಲ್ಪ ಅನೈತಿಕ ಘಟನೆಗಳಾಗಿ ಇದಾಗಿದೆ. ನಿನ್ನೆ 6 ಗಂಟೆಲಿ ಹೋಗಿರೋದು ಮನೆಯಿಂದ. 6 ಗಂಟೆಲಿ ಹೋದಾಗ ಅಲ್ಲಿ ಆರ್ಕೆಸ್ಟ್ರಾ ವರ್ಕ್ ಬಂದಿರೋದು ಅಷ್ಟೇ ಹೋಗಿರೋದು. ಇವನೇನು ಡ್ಯಾನ್ಸ್ ಗಿನ್ಸ್ ಏನು ಮಾಡೋಕೆ ಹೋಗಿಲ್ಲ. ಅಲ್ಲಿ ನಿಂತ್ಕೊಂಡು ಸೈಡಲ್ಲಿ ನಿಂತ್ಕೊಂಡು ನೋಡ್ಬೇಕಾದ್ರೆ ಯಾವುದೋ ಗಾಡಿ ಬಂದು ಟ್ರಕ್ಕು ಆಕ್ಸಿಡೆಂಟ್ ಆಗಿ ಅನಾಹುತ ಆಗಿದೆ. ಅಲ್ಲಿ ಮಸ್ಲವಸಳ್ಳಿಯಲ್ಲಿ 4-5 ಸಾವಿರ ಜನ ಆರ್ಕೆಸ್ಟ್ರಾ ನೋಡ್ಬೇಕಾದ್ರೆ ಅಲ್ಲಿ PCಗಳು ಹಾಕಿದ್ದು 2 ಜನ ಅಷ್ಟೇ ಹಾಕಿರೋದಲ್ಲಿ. ಇನ್ನು ಸಬ್ ಇನ್ಸ್ಪೆಕ್ಟ್ರು ಇಲ್ಲ, ಮತ್ತಿತರರು ಪೊಲೀಸ್ಗಳು ಯಾರೂ ಪ್ರತಿಯೊಬ್ಬರು ಯಾರೂ ಇಲ್ಲ. ಹಿಂಗೆಲ್ಲ ಘಟನೆಗಳು ನಡೆದ ಮೇಲೆ ಬಾಕಿ ಪೊಲೀಸ್ನವ್ರುಗಳು ಮತ್ತು ಸಬ್ ಇನ್ಸ್ಪೆಕ್ಟ್ರುಗಳು ಎಲ್ಲ ಪ್ರತಿಯೊಬ್ಬರು ಬಂದು, ಈಗ ಅವ್ನಿಗೆ ಆಕ್ಸಿಡೆಂಟ್ ಆದಮೇಲೆ ಹಾಸನಕ್ಕೆ ಬಂದು ಪೋಸ್ಟ್ಮಾರ್ಟಮ್ ನಮ್ಗೆ ಹೇಳಿಲ್ಲ ಕೇಳಿಲ್ಲ ಪೋಸ್ಟ್ಮಾರ್ಟಮ್ ಮಾಡಿ ನಮಗೆ ಬಾಡಿ ಕೊಟ್ಟರು. ರಾತ್ರಿ 3 ಗಂಟೆಲಿ ತಂದು ಪ್ರೀತಿಯಿಂದ ಸಾಕಿ ಯಾರು ಅವನು ಒಂದು ಚೂರು ಕೆಲಸನೇ ಮಾಡಿಸಿಲ್ಲ ಅವ್ನಿಗುಂಟೆ. ಆ ರೀತಿ ಬೆಳೆಸಿದ್ದವರು ಅವ್ರ ಅಪ್ಪ ಅಮ್ಮ. ಚೆನ್ನಾಗಿ ಓದಲಿ, ನನ್ನ ಮಗ ಚೆನ್ನಾಗಿ ಓದಲಿ. ಅವನು ಹೇಳಿದ್ನಂತೆ, ಇನ್ನು 2 ವರ್ಷ ನನ್ನ ಚೆನ್ನಾಗಿ ಓದಿಸು, ನಿನಗೆ ನಾನು ಅನ್ನ ಹಾಕ್ತೀನಿ ಅಂತ ಹೇಳಿದ್ನಂತೆ. ಅದೇ ರೀತಿ ಇವರು ನಡ್ಕೊಂಡು ಹೋಗ್ತಾಯಿದ್ರು. ಆ ರೀತಿ ಅವನಿಗೆ ಇವಾಗ ಏನೋ ಒಂದು ಇದಾಗಿದೆ ಅಷ್ಟೆ. ನಮಗೆ ಯಾರಿಗುಂಟ್ಲು ತಡೆಯಕ್ಕೆ ಆಗ್ತಿಲ್ಲ ಆ ನೋವನ್ನ. ಯಾರಿಗೂ ಇಲ್ಲಿ ಇಡೀ ಊರೇ ಇದು ಯಾರು ಅವನ್ನ ಕೆಟ್ಟ ಹುಡುಗಂತ ಯಾರು ಭಾವಿಸ್ತಾ ಇಲ್ಲ. ಎಲ್ಲ ಪ್ರತಿಯೊಬ್ಬನು ಅವನ್ನ ಒಳ್ಳೆ ಹುಡುಗ ಅವನು. ಇವತ್ತು ರೇವಣ್ಣವ್ರು ಬಂದಿದ್ರು, ಶ್ರೇಯಸ್ ಪಟೇಲ್ ಬಂದಿದ್ರು, ಆಮೇಲೆ ಇವರು ಆರ್ ಅಶೋಕ್ ಬಂದಿದ್ರು, ಮತ್ತು ಶ್ರೇಯಸ್ ಪಟೇಲ್ ಜೊತೆ ಬಂದಿರಲ್ಲ ಅವರೆಲ್ಲ ಬಂದಿದ್ರು. ಬಂದವರೆಲ್ಲರಿಗೂ ಅವನಿಗೆ ನಮ್ಮ ಆ ಶವ ಸಂಸ್ಕಾರಕ್ಕೆ ನಮಸ್ಕಾರ ಮಾಡಿ, ಒಳ್ಳೆ ಹುಡುಗ, ಒಳ್ಳೆ ವ್ಯಕ್ತಿ, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದ. ಆಮೇಲೆ ಪ್ರಿನ್ಸಿಪಲ್ ಬಂದಿದ್ದರು, ಮತ್ತು ಅವ್ರ ಸ್ಕೂಲು ಕಾಲೇಜು ಲೆಕ್ಚರರ್ಸ್ ಎಲ್ಲ ಬಂದು ಅವ್ನಿಗೆ ಮಾಡಿದ ತಪ್ಪಿಗೆ ಅಮಾಯಕ ಮಕ್ಕಳು ಬಲಿಯಾಗ್ಬಿಟ್ರು. ಈಗ ಮಗಿಗೆ ಯಾವುದರ ಒಂದು ಜೀವನ ರೀತಿಯಲ್ಲಿ, ಒಂದು ಸಹಾಯ ರೀತಿಯಲ್ಲಿ ಯಾರಾದರೂ ಸರಿ, ನಮ್ಮ ಇವು ಶ್ರೇಯಸ್ ಪಟೇಲ್ ಆಗಿರ್ಬೋದು, ಇವರು ಅಶೋಕ್ ಆಗಿರ್ಬೋದು, ಮತ್ತು ಮತ್ತಿತರ ಯಾರೇ ಆಗಿರ್ಬೋದು, ಆ ಹುಡುಗನಿಗೆ ಆ ಮಗಿಗೆ ಒಂದು ಜೀವನ ಉದ್ಧಾರಕ್ಕೋಸ್ಕರ ಒಂದು ಯಾವುದಾದ್ರು ಒಂದು ದಾರಿ ಮಾಡಿಕೊಟ್ರೆ ಸಾಕು ನಮಗೆ. ಹರಿಕುಮಾರ್ GR.